ಏನೇನಾಯ್ತು ಡೀಟೇಲ್ ಆಗಿ ಹೇಳಿ ಸರ. ದೇವನಕಟ್ಟಿ ಊರಾಗ ಕೂತಿದ್ರಿ ನಾವು 3 ಮಂದಿ. ಮಾರುತಿ ಲೆಟ್ಟರಿ, ಮಾರುತಿ ಗಂಟೇರಿ ಮತ್ತು ನಾನೊಬ್ಬರಿ ಕೂತಿದ್ವಿ ರೀ. ಕೂತಾಗ ಗಾಡಿ ಫಾಲೋ ಮಾಡಾಕೈತ್ರಿ. ಇದು ಯಾವುದೋ ಅವ್ರ ಮಹೀಂದ್ರ ರೀ ಕಾರ್ ಗಾಡಿ. ನಮಗೇನು ಸಮಸ್ಯೆ ರೀ, ಇವ್ರು ಏನು ಮಾಡೋಕ್ಕಿಲ್ಲ ಹಿಂಗತ್ತೇಳಿ ನಾವು ಅಲ್ಲೇ ಕೂತವ್ರಿ. ಕುಣುಡ್ಕೆ ಏನಾಯ್ತು ಅವ್ನು ಬಂದು ಇರಪ್ಪ ಕೆಟ್ಟೆ ಜಗಳ ತೀಯಾಕತ್ರಿ. ನಿಮ್ಮ ಅವ್ನ ಮಕ್ಕಳ ರೊಕ್ಕ ನಿಮ್ಗೆ ಕೊಡೋದ್ರಿ ಅನ್ನತ್ ಮಕ್ಕಳ್ರೆ ಮನೆಗೆ ಬಂದು ರೊಕ್ಕ ಕೇಳ್ತೀರಿ, ಹಂಗಾತು ಹಿಂಗಾತು ಹೋದ್ರಾಕತ್ರಿ. ಹೋದ್ರ ಅಂತ ಏನಾಯ್ತು ಇರಪ್ಪ ಅಂತ ನಾನು ಕೇಳ್ರಿ. ಮುಂದೆ ಬರ್ರಿ ಅಂದ್ರೆ ಮುಂದೆ ಬರಂತ ನಾವು ಬುಧ ಕ್ರಾಸಿಗೆ ಬಂದಿಲ್ಲ ಆದ್ರೆ ಆತಪ್ಪ ಬರ್ತೇವೆ. ಮಾರುತಿ ಲೆಟ್ಟೆ ನಾರಿ ನಮ್ಮ ಮಾರುತಿ ಗಂಟಿ ರೀ ಅಂತ ಏನಾಯ್ತು ರೀ. ಅವ್ರೊಂದು ಗಾಡಿ ಮೇಲೆ ಮಾರುತಿ ಗಂಟಿ ಮತ್ತು ರೀ ಅವ್ನು ಮಾರುತಿ ಲೆಟ್ಟೆ ಒಂದು ಗಾಡಿ ಮೇಲೆ ಕೂತಾರೆ. ನಾವು ಒಂದು ಗಾಡಿ ಮೇಲೆ ಐತ್ರಿ, 2 ಗಾಡಿ ಇದ್ವು ರೀ. ಅಂತ ಮುಂದೆ ಬರ್ಬೇಕಂದ್ರೆ ಏನಾಯ್ತು ರೀ, ಅವ್ನು ರಾಡ್ಲಿ ಬಿಡಾಕ ಮುಂದೊಂದು ಅರ್ಧ ಕಿಲೋಮೀಟ್ರ್ ಬರ್ಬೇಕಂದ್ರೆ ರಾಡ್ಲಿ ಬಿಡಾಕ ಚಾಲು ಮಾಡಿ. ಗಾಡಿ ಮೇಲೆ ಹೋಗ್ತಾ ಸೈಡ್ 2-3 ಮಂದಿ ಇದ್ರಲ್ಲ ಅವ್ರು ಕಾರ್ದಾಗ ತೊಗೊಂಡು ಬಿಡಾಕ ಚಾಲು ಮಾಡಿರಿ. ಬಿಡಾಕ ಚಾಲು ಮಾಡ್ಬೇಕು ಮುಂದೆ ಒಂದು 100 ಫುಟ್ ಬರ್ಬೇಕಂದ್ರೆ ಕಾರ್ ಗಾಡಿ ಗುದಿಸಿದ್ರಿ. ಗುದಿಸಿ ಒಂದು ಸೈಡ್ ಎಲ್ಲ ಗಾಡಿ ತರಿಬಿದ್ರೆ ಯಾನು ಆ ಕಡೆ ಅವರು ಎಲ್ಲ ಅಂತಮ್ರಿಗೆ ಹಿಡಿದಿರಲ್ಲ. ಅವ್ರದ್ದು ಮನೆ ಮಗಳಾಗ ಅಲ್ಲೇ ರೀ. ಎಲ್ಲರೂ ಸ್ವಚ್ಛ ಕಾರ ಬಡಿಗೆ ಅದು ಕಬ್ಬು ಕುಡಿಗೆ ಹೋಯ್ತಾರೆ. ಇವನ್ನೆಲ್ಲ ತೊಗೊಂಡ್ರಿ. ಏನು ಮಾಡಿರಿ, ಹೆಂಗಸರು ಗಣಸರು ಎಲ್ಲ ಕೂಡಿ ಬಂದ್ರೆ ಅವ್ರೊಂದು 10-11 ಮಂದಿ ಅದಾರ. ಎಲ್ಲರೂ ಕೂಡಿ ಬಂದು ಅವ್ನು ಮಾರುತಿ ಲೆಟ್ಟಿದನಲ್ಲ ಕಬ್ಬು ಕಡಿಗೆ ಹೋಯ್ತಲೆ ಅವ್ನು ಮಾರುತಿ ಅಕ್ಕಿವಾಟಿರಿ, ಮಾರುತಿ ವಸಂತ ಅಕ್ಕಿವಾಟಿರಿ. ಅವ್ನು ತಲವಾರ ಕಿಟಾಕ ಚಾಲು ಮಾಡಿದ್ರಿ ಅಲ್ಲಿ ಬಿದ್ದಲ್ಲಿ. ಹಾಂ ಅಂತ ಮಾರುತಿ ಗಂಟಿಗೆ ಏನು ಮಾಡಿದ್ರಿ, ಇದರಲ್ಲಿ ಕೆಬ್ಬಿನ ರಾಡ್ಲಿ ಕೊಯ್ತಲ್ಲಿ ಹಾಕಕ್ಕೆ ಚಾಲು ಮಾಡಿರಿ. ಅಂತ ಎಡ್ಡು ಆದ ಬಳಕ ಮತ್ತೆ ಕಾರ್ ಗಾಡಿ ಅವ್ನು ಅಜ್ಜಪ್ಪ ಅಕ್ಕಿಬಿಟ್ಟದನಲ್ಲ ಕಾರ್ ಗಾಡಿ ತೊಗೊಂಬಂದು ಹೊಳ್ಳಿ ರಿವರ್ಸ್ ಗುದ್ದಾಕ ಚಾಲು ಮಾಡಿದ್ರಿ. ತೊಗೊಂಡು ಮುಂದೆ ಹೊಂಟ್ರಿ. ತೊಗೊಂಡು ಹೋಗಿ ಮತ್ತು ಲಾಸ್ಟ್ ಏನು ಮಾಡಿ ಹೋಯ್ತಾನೆ ರೀ, ಮುಂದೆ ತಂದು ಕಾರ್ ಗಾಡಿ ರೀ ನೆತ್ತ ಕಾರ್ ಗಾಡಿ ಅವರ ಸ್ವತಃ ಕಲ್ಲು ಉಗಿದ್ರಿ. ಏನು ಮಾಡಿ ಹೋಯ್ತು ಹೊಳಿಸಿಬಿಟ್ರಿ ಅವ್ರ ಮನೆಯವ್ರು. ಅಲ್ಲೇ ಎಲ್ಲರೂ ಅಲ್ಲೇ ಸ್ಪಾಟ್ ಮೇಲೆ ಅಲ್ಲಿದಾರೆ. ಮುಂದೆ ನಾವು ಮತ್ತೆ ಏನಾಯ್ತು ಹೋಯ್ತಂದ್ರೆ ನನಗೆ ಹಿಡ್ಕೋರು ಅವ್ನು ಐತಿ ಗಟ್ಟಿ ಚೋಟ ಎಲ್ಲಿದಾರೆ ಮಕ್ಕಳು ಅನ್ನೋದಕ್ಕಂದ್ರೆ ಗಾಡಿ ಹೊಳಿಸಿನ್ರಿ ಅಲ್ಲಿ ಇಟ್ಟು 100 ಫುಟ್ ಫರ್ಕ್ ಐತ್ರಿ. ಅಟ್ರಾಗ ಹೊಳಸ್ಬಿಡಕಂದ್ರೆ ಹಿಡ್ಕೊಳಕದ್ರಿ. ಯಾರು ರೀ ಅವರು ಸ್ವತಃ ಏನು ಆಕ್ಸಿಡೆಂಟ್ ತೋರಿಸ್ಬೇಕು ಸಂಬಂಧ ರೀ, ಮರ್ಡರ್ ಅಂತ ತೋರಿಸೋದಲ್ರಿ. ಒಟ್ಟು ಅವ್ರದ್ದು ಕಾಯಮ ಇದಾರೆ ತೋರಿಸ್ಬಾರ್ದ್ರಿ. ಒಟ್ಟು ಏನೋ ಆಕ್ಸಿಡೆಂಟ್ ತೋರಿಸ್ಬೇಕು, ನಾವು ಹೊರಗೆ ಇರಬೇಕು ಈ ಟೈಪ್ ಮಾಡಿ. ಯಾರು ರೀ ಈ ಸಂಬಂಧ ಏನಂದ್ರೆ ರೀ, ಮಾರುತಿ ಲೆಟ್ಟೆ ಏನದನ್ರಿ ಅವರಲ್ಲಿ ಪಡಕ್ 3 ವರ್ಷ ಕಬ್ಬು ಕಡಿತಿದ್ರಿ. ಅಂದ್ರೆ ಇವ ಗಾಯಕದ್ರಿ. ಏನಾಯ್ತು ಪ್ರಾಬ್ಲಮ್ ರೀ, ಇವ ಆ ಕಡೆ ಫಂಕ್ಷನ್ ಕೊಂಡ್ರಲ್ಲ ಅವ್ರಿಗೆ ಏನಂತ ಒಂದು 50,000 ರೂಪಾಯಿ ಅಡ್ವಾನ್ಸ್ ತೊಗೊಂಡ್ರಿ. ಅಂತ ಏನಂದ ಅನ್ನಕತ್ರಿ ಇವ್ ಇರಪ್ಪ ಅಕ್ಕಿಬೇಟದನ್ರಲ್ಲ ಕಟ್ ಕಿರಿಕಿರಿ ಮಾಡಕತ್ರಿ. ಇವ್ ನೀ ಕಬ್ಬು ಗಿಡಕ್ಕೆ ಬರ್ಲಿಕ್ಕೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಏನು ಮಾಡಿದ್ರಿ, ಮೊದಲೇ ಬರ್ತಾನೆ ಚಲಮ್ ರೀ ಪಾಪ ಅಂತ ಅವ್ರು ಒಂದು ಆ ಕಡೆ ಬಂಗಾರ ಒತ್ತೆ ಇಟ್ಟು ಅಂತ 45,000 ಕೊಟ್ರಿ. ಇನ್ನು 5,000 ರೂಪಾಯಿ ಬಾಕಿ ಇತ್ತು. ಏನಂದ್ರೆ ನನ್ನ ಪಗಾರ ಇನ್ನೂ ಒಂದು ತೊಡೆ ಕಬ್ಬು ಕಡ್ದಿದ್ರಲ್ಲ ತಪ್ಪು ತೊಡೆದ್ರಿ. ಆ ಪಗಾರ ಹಿಸಾಬ್ ಮಾಡಿರಿ, ನಿಮ್ಗೆ ಏನು ಅಮೌಂಟ್ ಕೊಡೋದಿಲ್ಲ ನಾನು ಕೊಡ್ತೇನೆ. ಉಳ್ದು ನನಗೆ ಹತ್ತಿದ್ರು ನೀವು ಕೊಡೋಕ್ರಿ, ನಿನಗೆ ಹತ್ತಿರ ನಾ ಕೊಡ್ತಂದು ಅಂದಿದ್ರಿ. ನನ್ನ ಮುಂದೆಲ್ಲ 24 ತಾಸು ನಾನು ಕೂಡಿರೋರು ನನ್ನ ಕಣ್ಣು ಮುಂದೆ ಐತಿ. 5,000 ರೂಪಾಯಿ ಕೊಡ್ಲಾರಿ ಅಂತ ಮಾರುತಿ ಗಂಟಿದ ರೊಕ್ಕ ಕೊಡಾಡ್ದಿರಿ ಅವ್ರು. ಯಾರು ರೀ, ಒಂದು 2-3 ಲಕ್ಷ ರೂಪಾಯಿ 1 ವರ್ಷ ಸೀಸನ್ ಕಬ್ಬು ಜಿಗಿದ್ರಿ. ಅವ್ನು ರೊಕ್ಕ ಕೊಡ್ಲಾಗಿರಿ. ಕೊಡ್ಲಾಗಿರೋ ನೀವು ಕೊಡಲ್ಲ. ಏನು ಹರ್ಕೋತಿ ಊರಾಗ ರೌಡಿ ಜಂಬ ಐತ್ರಿ ಅವ್ರದ್ದು. ಊರಾಗ ಜಾತ್ರೆ ನಡೆದ್ರೆ ಏನು ನಡೆದು ತಲವಾರ ತೊಗೊಂಡ್ಬರ್ತಾರ. ಮತ್ತು ಏನಾಗೈತೆ ರೀ, ಆಕ್ಸಿಡೆಂಟಾಗಿ 3 ದಿನ ಆತ್ರಿ. ಇನ್ನಾದರೂ ಆರೋಪಿಗಳು ಸಿಕ್ಕಿಲ್ಲ ಹೇಳ್ತಾರೆ ಪೊಲೀಸರು. ನಮ್ಮ ದೋಸ್ತಂಗೆ ನ್ಯಾಯ ಅನ್ನೋದು ಒಟ್ಟೆ ಇಲ್ಲ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ಮಾಂತೇಶ್ ಗಂಟೆ ಅಂತ. 3 ಮಂದಿ ಕೂಡಿದ್ದಾರೆ ನೋಡ್ರಿ.